ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಸಿಎಲ್ಪಿ ಸಭೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ರಾಜ್ಯಪಾಲರಿಂದ. ಇದರ ಬೆನ್ನಲ್ಲೇ ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಬುಧವಾರ ಸಿಎಂ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹಾಗೆಯೇ ಮುಂಬರುವ ಹೋರಾಟಗಳ ರೂಪುರೇಷೆಯ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಆ ಎಲ್ಲಾ ಹೋರಾಟಗಳಿಗೆ ಶಾಸಕರು ಸಹಕಾರವನ್ನ ಕೊಡಬೇಕು. ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಶಾಸಕರ ಬಲ ಮುಖ್ಯವಾಗಿದೆ. ರಾಜ್ಯಪಾಲರ ವಿರುದ್ಧ ಸಭೆಯಲ್ಲಿ ನಿರ್ಣಯ ಸಾಧ್ಯತೆ. ಶಾಸಕರಿಗೆ ಮನವರಿಕೆ ಮಾಡಿಕೊಡಲು ಸಿಎಂ ಸಿದ್ದರಾಮಯ್ಯನವರು ಬುಧವಾರ ನಿಗದಿಯಾಗಿರುವಂತಹ ಶಾಸಕಾಂಗ ಸಭೆಯಲ್ಲಿ ಪ್ರಯತ್ನವನ್ನು ಮಾಡಲಿದ್ದಾರೆ. ಈಗಾಗಲೇ ಎಲ್ಲಾ ಶಾಸಕರು ಕೂಡ ನನ್ನ ಬೆನ್ನಿಗೆ ನಿಂತಿದ್ದಾರೆ, ಯಾವುದಕ್ಕೂ ಕೂಡ ಹೆದರೋದಿಲ್ಲ, ಕಾನೂನಾತ್ಮಕವಾಗಿ ನನ್ನ ಹೋರಾಟ ಇರುತ್ತೆ, ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಖಡಕ್ಕಾಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ಮುಂದುವರೆದ ಭಾಗವಾಗಿ ಬುಧವಾರ ಸಿಎಲ್ಪಿ ಸಭೆ ಕೂಡ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿಯವರ ಆಕ್ರೋಶ ಇದು. ರಾಜ್ಯಪಾಲರು ಕೇವಲ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರಷ್ಟೇ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ಬೀಳ್ತೀರಾ? ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಧೈರ್ಯದಿಂದ ಇರಿ. ರಾಜೀನಾಮೆಯನ್ನ ನೀಡಿ, ತಪ್ಪು ಮಾಡಿಲ್ಲವಾದ್ರೆ ಕುರ್ಚಿಯಲ್ಲಿ ಕೂರಿ. ಈ ರೀತಿಯಾಗಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಗ್ಗೆ ಮಾತನಾಡಲಿಕ್ಕೆ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬಿಜೆಪಿ ಸಿದ್ದರಾಮಯ್ಯನವರ ಏನು ಮೂಡಾ ಹಗರಣ ಸಂಬಂಧಪಟ್ಟಂತೆ ಅತಿದೊಡ್ಡ ಒಂದು ಪಾದಯಾತ್ರೆ ಕೂಡ ನಡೆದಿತ್ತು. ಈಗ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವಂಥದ್ದು. ಸರ್, ಇದ್ರ ಬಗ್ಗೆ ನಾನು ನಿನ್ನೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಪತ್ರವನ್ನು ಕೂಡ ಗಮನಿಸಿದೆ. ಅದರಲ್ಲಿ ಕೆಲವು ಉಲ್ಲೇಖ ಮಾಡಿ ರಾಜ್ಯಪಾಲರು ಹೇಳಿದ್ದಾರೆ. ಮೇಲ್ನೋಟಕ್ಕೆ ಕೆಲವು ಗೊಂದಲಗಳಿರ್ತಕ್ಕಂಥದ್ದು, ಅನುಮಾನಗಳಿರೋದನ್ನು ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ನಿಷ್ಪಕ್ಷಪಾತ ನ್ಯಾಯಯುತ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ತನಿಖೆಗೆ ಇರುವಂಥ ಅವಕಾಶವನ್ನು ಓಪನ್ ಮಾಡಿದ್ದಾರೆ. ಆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥವ್ರು ಸಾಂವಿಧಾನಿಕ ಕ್ರಮವನ್ನೇ ಕೈಗೊಂಡಿದ್ದಾರೆ. ತನಿಖೆ ಮಾಡೋಕ್ಕೆ ಸೂಚಿಸಿರೋದೇ ಅಪರಾಧ ಅನ್ನೋದಾದರೆ ಆ ಅಪರಾಧ ಅಂತ ಹೇಳುವವರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿಲ್ಲ. ಅಪರಾಧ ಅಂತ ಹೇಳ್ತಕ್ಕಂಥವ್ರು ಸಂವಿಧಾನಕ್ಕೆ ಹುದ್ದೆಗಳ ಮೇಲೆ ಕೂಡ ವಿಶ್ವಾಸವನ್ನು ಇಟ್ಟಿಲ್ಲ ಅನ್ನೋದು ವ್ಯಕ್ತ ಆಗುತ್ತೆ. ಹಾಗಾಗಿ ನಿಮಗೆ ಕಿಂಚಿತ್ತಾದರೂ ಸಂವಿಧಾನದ ಮೇಲೆ, ಸಂವಿಧಾನಿಕ ಹುದ್ದೆಯ ಮೇಲೆ ನಂಬಿಕೆ ಇದ್ದರೆ ರಾಜ್ಯಪಾಲರನ್ನ ಗುರಿಯಾಗಿರಿಸ್ಕೊಂಡು ಹೋರಾಟ ಮಾಡೋದನ್ನು ಬಿಟ್ಟು ತನಿಖೆಯನ್ನು ಸ್ವಾಗತ ಮಾಡಿ, ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುವಂತೆ ಹಾಲಿಯ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ. ಆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದಾಗ ಯಾವ ಅನುಮಾನಕ್ಕೂ ಆಸ್ಪದ ಇಲ್ಲದ ರೀತಿಯಲ್ಲಿ ಹಾಲಿಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆದರೆ ಯಾವ ಅನುಮಾನಕ್ಕೂ ಆಸ್ಪದ ಇರೋದಿಲ್ಲ, ಯಾರೂ ಕೂಡ ಆರೋಪ ಮಾಡಲಿಕ್ಕೂ ಆಗಲ್ಲ. ಆವಾಗ ನಿಮ್ಮದೇನೂ ಇದರಲ್ಲಿ ಪಾತ್ರ ಇಲ್ಲ ಅಂತಾದರೆ ನೀವು ರಾಜ್ಯದ ಜನರ ದೃಷ್ಟಿಯಲ್ಲಿ ಇನ್ನಷ್ಟು ಪುಟ ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತೀರಿ. ಪಾತ್ರ ಇದೆ ಅಂತಾದರೆ ಭ್ರಷ್ಟಾಚಾರಿ ಕುಟುಂಬಕ್ಕೆ ನೀವು ಸೇರ್ತೀರಿ ಮತ್ತು ನಿಮ್ಮ ಪಕ್ಷವೂ ಕೂಡ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡುವ ಸಾಲಿನ ಪರಂಪರೆಯನ್ನು ಮುಂದುವರಿಸಿದೆ ಅಂತಕ್ಕಂಥದ್ದು ಮತ್ತೆ ದೃಢ ಆಗುತ್ತೆ. ತನಿಖೆಗೆ ಯಾಕೆ ಹೆದರ್ತೀರಿ? ಇದಿಷ್ಟು ಎಂಎಲ್ಸಿ ಸಿಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.